ಬೆಂಗಳೂರಿನಲ್ಲಿ ನಿಲ್ಲದ ಪುಡಿ ರೌಡಿಗಳ ದಾಂಧಲೆ. ಸಿಗರೇಟ್ ವಿಚಾರಕ್ಕೆ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಬಳ್ಳಾರಿ ರಸ್ತೆಯ ಗಂಗಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಕರಿಗೆ ಬಂದು ಸಿಗರೇಟ್ ಕೇಳಿದಂತ ವ್ಯಕ್ತಿ ಸಿಗರೇಟ್ ಕೊಡೋದಕ್ಕೆ ತಡವಾಗಿದ್ದಕ್ಕೆ ಗಲಾಟೆ ಮಾಡಲಾಗಿದೆ. ಬೇಕರಿ ಮಾಲೀಕನ ಮೇಲೆ ಕಿಡಿಗೇಡಿಯಿಂದ ಹಲ್ಲೆ ಮಾಡಿರೋದು. ಕಿಡಿಗೇಡಿ ಹಲ್ಲೆ ಮಾಡುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ನೋಡಿ, ಇದು ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬೇಕರಿ ಮಾಲೀಕರ ಮೇಲೆ ಕಿಡಿಗೇಡಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವಂಥ ಘಟನೆ. ನೋಡಿ, ಅದೇನೋ ಸಿಗರೇಟ್ ಕೇಳಿದಂತೆ ಸಿಗರೇಟ್ ಕೊಡೋದಕ್ಕೆ ಸ್ವಲ್ಪ ತಡವಾಯಿತು ಅನ್ನುವಂಥ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಿರೋದು. ಅಲ್ಲಿನ CCTV ದೃಶ್ಯಗಳನ್ನು ನೀವು ಗಮನಿಸ್ತಾ ಇರಬಹುದು. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ದಾಂಧಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂಗಡಿಯವರ ಮೇಲೆ ಹಲ್ಲೆ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬೈಯೋದು, ಈ ಥರದ ಎಲ್ಲ ಘಟನೆಗಳು ಮರುಕಳಿಸ್ತಾ ಇದೆ. ನೀವೇನು ಕೈಯೇ ಮಾಡಲ್ಲ. ಅದೇ ಟಿವಿ ನಮ್ಮ ತಗ ಬನ್ನಿ ಕಾರ್ದು ಅಲ್ಲೊಂದು ಪಟ ಹೊಡ್ಕೊಂಡು ಬಿಡೋದು. ಅದೇ ಟಿವಿ ನಮ್ಮ ತಗ ಬನ್ನಿ ಕಾರ್ದು ಅಲ್ಲೊಂದು ಪಟ ಹೊಡ್ಕೊಂಡು ಬಿಡೋದು. ನೋಡಿ, ಇದು CCTVಯ ದೃಶ್ಯ. ಸಿಗರೇಟ್ ಏನೋ ಕೇಳಿದಾರಂತೆ, ಕೊಡೋದಕ್ಕೆ ಸ್ವಲ್ಪ ತಡವಾಗಿದೆ. ಆ ಕಾರಣಕ್ಕೆ ಹಲ್ಲೆಯನ್ನು ಮಾಡಿರುವಂಥದ್ದು. ಸೊ ಗುಂಪು ಕಟ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಸುತ್ತಮುತ್ತ ಜನ ಇದ್ರೂ ಕೂಡ ಯಾರಿಗೂ ಕೇರು ಮಾಡಿಲ್ಲ. ಎಲ್ಲ ತಡೆಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಯಾರಿಗೂ ತಲೆಯೂ ಕೆಡಿಸ್ಕೊಂಡಿಲ್ಲ. ಇದು ಬಳ್ಳಾರಿ ರಸ್ತೆಯ ಗಂಗಾನಗರದಲ್ಲಿ ನಡೆದಿರುವಂತಹ ಘಟನೆ. ತಡರಾತ್ರಿ ನಡೆದಿರುವಂಥ ಘಟನೆ ಆಗಿದೆ. ಬೇಕರಿಗೆ ಬಂದು ಸಿಗರೇಟ್ ಕೇಳಿದ್ದಾರೆ, ತಡವಾಗಿ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಹಲ್ಲೆ ಮಾಡಿರೋದು. ನೀವು ನೋಡ್ತಾ ಇರ್ಬೋದು, ಆ ವ್ಯಕ್ತಿ ನೋಡಿ ಮೈ ಮೇಲೆ ಹೊಡೆಯೋದಕ್ಕೆ ಅಂತಲೇ ನುಗ್ತಾ ಇರುವಂಥದ್ದು. ಅಂದರೆ ರೋಡಿಸಮ್, ತಾವೇ ಡಾನ್ಗಳು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎಷ್ಟು ಜನ ಆದರೂ ಇರಲಿ, ಎಲ್ಲರ ಮುಂದೆನಾದರೂ ಹೊಡಿಬೋದು, ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ದರ್ಪ, ದುರಹಂಕಾರ. ಇಂಥವರಿಗೆ ಪೊಲೀಸರು ಸರಿಯಾದ ಪಾಠ ಕಲಿಸಿದ್ರೆ ಇನ್ನುಳಿದವರು ಎಚ್ಚೆತ್ಕೊಳ್ತಾರೆ. ನೋಡಿ, ಇತ್ತೀಚೆಗೆ ತಡರಾತ್ರಿಯಲ್ಲಿ ಅಂಗಡಿ ಮಾಲೀಕರ ಮೇಲೆ, ಬೇಕರಿ ಮಾಲೀಕರ ಮೇಲೆ ಹಲ್ಲೆ ಮಾಡೋದು, ಹೊಡೆದಾಡೋದು ತೀರಾ ಜಾಸ್ತಿ ಆಗಿದೆ. ಹೀಗಂದರೆ ವ್ಯಾಪಾರ ಮಾಡೋದಾದರೂ ಹೇಗೆ? ರಾತ್ರಿ ಆಗ್ತಿದ್ದಂಗೆ ಕುಡ್ಕೊಂಡು ಬರ್ತಾರೋ, ಇನ್ನೊಂದೋ ಮತ್ತೊಂದೋ ಏಕ್ದಮ್ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅಂದರೆ ಪಾಪ ವ್ಯಾಪಾರ ಏನು ಮಾಡ್ತಾರೆ? ಅವ್ರ ಸಮಸ್ಯೆ ಯಾರು ಕೇಳ್ತಾರೆ ಇಲ್ಲಿ? ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಂಡಿದ್ರು. ಯಾರೋ ಒಬ್ಬ ವ್ಯಕ್ತಿ ಬಂದ, ಸಿಗರೇಟ್ ಕೇಳ್ದ, ಕೊಡೋದಕ್ಕೆ 2 ನಿಮಿಷ ತಡೆ ಆಯಿತು. ಅದಕ್ಕೆ ಹೊಡೆಯೋದು ಅಂತ ಅಂದರೆ ಹೇಳೋರು ಕೇಳೋರಿಗಿಲ್ವಾ? ಕಾನೂನು ಅನ್ನೋದು ಇಲ್ವಾ? ಹಾಗಾದರೆ ಯಾರು ಬೇಕಾದ್ರೂ ಹೊಡೆದಾಡ್ಕೊಂಡು ಓಡಾಡ್ತಾ ಇರ್ಬೋದಾ ಇಲ್ಲಿ? ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದೆಯಾ, ಏನು ಉಚಿತ ಮಾಹಿತಿ ಸಿಗಬೇಕಾಗತ್ತೆ. ಪೊಲೀಸು ಈ ವ್ಯಕ್ತಿ ಯಾರು ದರ್ಪ ಮೆರೆದವನು ಅದನ್ನು ಅರೆಸ್ಟ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈ ಪ್ರಕರಣದ ಹಿನ್ನೆಲೆ ಏನು ಸಂತೋಷ್? ನೀತಿ ಏನು, ರಸ್ತೆ ಬದಿ ಅಂಗಡಿಗಳನ್ನ ಏನು ಇಟ್ಕೊಂಡಿರ್ತಾರೆ, ಇಂತಹ ಅಂಗಡಿಗಳಲ್ಲಿ ರಾತ್ರಿ ಬಂದು ಸಿಗರೇಟ್ ಅನ್ನ ಕೇಳಿದ್ರೆ ಸಿಗರೇಟ್ ಕೇಳಂತ ಸಂದರ್ಭದಲ್ಲಿ ಅದನ್ನ ಕೊಡ್ಲಿಕ್ಕೆ ಸ್ವಲ್ಪ ತಡವಾಗಿದೆ. ಸಿಗರೇಟ್ ಕೊಡ್ಲಿಕ್ಕೆ ತಡವಾಗಿದೆ ಅನ್ನೋ ಕಾರಣಕ್ಕಾಗಿ ಏನು ಮರಕಾಷ್ಟಗಳನ್ನ ಇಟ್ಕೊಂಡು ಹಲ್ಲೆಯನ್ನ ಮಾಡಿರುವಂತ ಅದು ಇನ್ಸಿಡೆಂಟ್ ಆಗಿದೆ. ಏನು ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಂಗಾನಗರದಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಸೆಪ್ಟೆಂಬರ್ 15ರ ತಾರೀಕು ರಾತ್ರಿ 11:20 ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿರುವಂತ. ಸದ್ಯ ಇದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲ CCTV ಘಟನೆ ದೃಶ್ಯಾವಳಿಗಳು CC ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನೀವೇನು ಕೈಯೇ